ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಏಪ್ರಿಲ್ 2025 ಈ ತಿಂಗಳಲ್ಲಿ ಕುಂಭರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಕುಂಭರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು, ಅವರಿಗೆ ಆಗುವಂತಹ ಕಷ್ಟಗಳೇನು, ಅವರ ಜೀವನ ಹೇಗಿರುತ್ತೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಕುಂಭರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ, ವಿಡಿಯೋ ಶುರು ಮಾಡೋಣ. ಕುಂಭರಾಶಿ, ಏಪ್ರಿಲ್ 2025 ತಿಂಗಳ ಭವಿಷ್ಯ. ಈ ತಿಂಗಳು ಕುಂಭರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಶನಿಯ ಶಕ್ತಿಯ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಹೊಸ ಆಯ್ಕೆಗಳು ಮೂಡಬಹುದು. ಉದ್ಯೋಗ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಈ ತಿಂಗಳ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ. ವೀಕ್ಷಕರೇ, ಈ ತಿಂಗಳಲ್ಲಿ ನಿಮ್ಮ ಗ್ರಹಗತಿಗಳ ಬಗ್ಗೆ ನುಡಿದರೆ, ಶನಿ ನಿಮ್ಮ ರಾಶಿಯಲ್ಲಿ ಸ್ಥಿರವಾಗಿರುವುದರಿಂದ ಜೀವನದಲ್ಲಿ ಶ್ರಮ ಹೆಚ್ಚಾಗಬಹುದು. ಆದರೆ ಹಠಾತ್ ಬೆಳವಣಿಗೆಗಳೊಂದಿಗೆ ಉತ್ತಮ ಫಲಿತಾಂಶಗಳು ದೊರಕಬಹುದು. ಧೈರ್ಯ ಮತ್ತು ಪರಿಶ್ರಮದಿಂದ ಮುನ್ನಡೆಯುವುದು ಈ ಸಮಯದಲ್ಲಿ ಅಗತ್ಯ. ಗುರು ಧನಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಆರ್ಥಿಕ ಶ್ರೇಯಸ್ಸಿಗೆ ಸಹಾಯ ಮಾಡಬಹುದು. ಆದಾಯದ ಹೊಸ ಮಾರ್ಗಗಳು ಕಂಡುಬರುವ ಸಾಧ್ಯತೆ ಇದೆ, ಆದರೆ ಖರ್ಚುಗಳ ಮೇಲೂ ನಿಯಂತ್ರಣ ಇರಿಸಬೇಕು. ಸೂರ್ಯ ಮತ್ತು ಬುಧ ಮೇಷರಾಶಿಯಲ್ಲಿ ಸಂಚರಿಸುವುದರಿಂದ ವೃತ್ತಿ ಜೀವನದಲ್ಲಿ ಒತ್ತಡ ಉಂಟಾಗಬಹುದು. ಮಹತ್ವದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಶುಕ್ರ ಲಾಭ ಸ್ಥಾನದಲ್ಲಿ ಇರುವುದರಿಂದ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಸಬಹುದು. ಹಳೆಯ ಮಿತ್ರರ ಸಹಾಯದಿಂದ ಒಳ್ಳೆಯ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ. ರಾಹುಕೇತು ನಿಮ್ಮ ಮನಸ್ಸಿನಲ್ಲಿ ಸಂಶಯ ಮತ್ತು ಗೊಂದಲವನ್ನುಂಟು ಮಾಡಬಹುದು. ಆದ್ದರಿಂದ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಒಳಿತು. ಈ ತಿಂಗಳು ನಿಮ್ಮ ಮನಸ್ಸು ಹೆಚ್ಚಿನ ಚಿಂತೆಗೊಳಗಾಗಬಹುದು. ಕಾರ್ಯಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಬುದ್ಧಿಮತ್ತೆ ಮತ್ತು ಧೈರ್ಯದಿಂದ ಕೆಲಸ ಮಾಡುವುದು ಅವಶ್ಯಕ. ಹೊಸ ಯೋಜನೆಗಳು ಮತ್ತು ವ್ಯವಹಾರ ಪ್ರಯತ್ನಗಳಿಗೆ ಇದು ಶ್ರೇಷ್ಠ ಸಮಯ. ಆದರೆ ಆತುರದಲ್ಲಿರುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಶನಿಯ ಶಕ್ತಿಯ ಪರಿಣಾಮವಾಗಿ ಧೈರ್ಯ, ಅನುಭವ ಮತ್ತು ನಿಯಮಿತ ಯತ್ನದಿಂದ ಯಶಸ್ಸನ್ನು ಪಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ತಿಂಗಳು ಉದ್ಯೋಗದಲ್ಲಿ ಕೆಲವು ಹೊಸ ಅವಕಾಶಗಳು ಬರಬಹುದು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ತಾಳ್ಮೆ ಅಗತ್ಯ. ಶನಿಯ ಪ್ರಭಾವದಿಂದ ನಿಮ್ಮ ಮೇಲೆ ಹೆಚ್ಚು ಹೊಣೆಗಾರಿಕೆ ಬೀಳಬಹುದು, ಆದರೆ ಇದು ಭವಿಷ್ಯದಲ್ಲಿ ಲಾಭ ನೀಡುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ನಿರೀಕ್ಷೆ ಹೆಚ್ಚಾಗಲಿದೆ. ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು. ಸಹೋದ್ಯೋಗಿಗಳ ಸಹಕಾರವನ್ನು ಪಡೆಯಲು ಕೊಂಚ ಪ್ರಯತ್ನ ಅಗತ್ಯ. ವೇತನ ವಿಆರ್ ಅಭಿವೃದ್ಧಿ ಅಥವಾ ಪ್ರೋತ್ಸಾಹದ ನಿರೀಕ್ಷೆಯಾದರೆ ನಿರ್ಧಾರಗಳ ಪ್ರಕ್ರಿಯೆಯಲ್ಲಿ ಕೆಲವು ವಿಳಂಬಗಳಾಗಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ತಿಂಗಳ ಕೊನೆಯ ವಾರದಲ್ಲಿ ಉತ್ತಮ ಅವಕಾಶಗಳು ದೊರಕಬಹುದು. ವ್ಯಾಪಾರಸ್ಥರು ನಿಮ್ಮ ವ್ಯಾಪಾರದಲ್ಲಿ ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸಿದರೆ ಲಾಭವಾಗಬಹುದು. ಹಣಕಾಸು ಹೂಡಿಕೆ ಮಾಡುವ ಮುನ್ನ ಸೂಕ್ತ ಅಧ್ಯಯನ ಮಾಡುವುದು ಉತ್ತಮ. ವ್ಯವಹಾರ ವಿಸ್ತರಣೆ ಮಾಡುವ ಯೋಜನೆ ಇದ್ದಿದ್ದರೆ ಅಪ್ರತೀಕ್ಷಿತ ತೊಂದರೆಗಳಿಗೆ ತಯಾರಾಗಿರಬೇಕು. ಹೊಸ ಗ್ರಾಹಕರನ್ನು ಆಕರ್ಷಿಸಲು ಹೊಸ ಮಾರ್ಕೆಟಿಂಗ್ ತಂತ್ರಗಳನ್ನು ಪ್ರಯೋಗಿಸುವುದು ಉತ್ತಮ. ಈ ತಿಂಗಳು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ತಾಳ್ಮೆ ಮತ್ತು ನಿಯಂತ್ರಿತ ಯತ್ನದಿಂದ ಉತ್ತಮ ಫಲಿತಾಂಶ ಪಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ತಿಂಗಳು ಹಣಕಾಸಿನಲ್ಲಿ ಸಂಯಮ ಮತ್ತು ಯೋಜಿತ ಖರ್ಚು ಅಗತ್ಯ. ಹೊಸ ಆದಾಯದ ಮೂಲಗಳ ಬಗ್ಗೆ ಯೋಚಿಸಲು ಇದು ಒಳ್ಳೆಯ ಸಮಯ, ಆದರೆ ಹಠಾತ್ ಹೂಡಿಕೆಗಳಿಂದ ದೂರವಿರುವುದು ಉತ್ತಮ. ವೇತನ ವಿಆರ್ ಸಹಿತ ಹೆಚ್ಚಳ ಅಥವಾ ಬೋನಸ್ ನಿರೀಕ್ಷೆಗಿರಬಹುದು, ಆದರೆ ಕೆಲವು ವಿಳಂಬ ಸಾಧ್ಯ. ಹಳೆಯ ಸಾಲಗಳ ಪಾವತಿ ಪ್ರಗತಿಯಲ್ಲಿರಬಹುದು. ಹೊಸ ಸಾಲ ತೆಗೆದುಕೊಳ್ಳುವ ಮೊದಲು ಚಿಂತನೆ ಮಾಡಬೇಕು. ಅಪ್ರತೀಕ್ಷಿತ ಖರ್ಚುಗಳು ಎದುರಾಗಬಹುದು, ಆದ್ದರಿಂದ ಉಳಿವಿನತ್ತ ಗಮನ ಹರಿಸಬೇಕು. ಲಾಭದಲ್ಲಿ ಸ್ಥಿರತೆ ಇದ್ದರೂ ಹೊಸ ಹೂಡಿಕೆಗಳ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಿಶೀಲನೆ ಮಾಡಬೇಕು. ಹೊಸ ವ್ಯವಹಾರ ಒಪ್ಪಂದಗಳಿಗೆ ಅನುಕೂಲಕರ ಸಮಯವಲ್ಲ, ಹೆಚ್ಚಿನ ಪರಿಶೀಲನೆ ಅಗತ್ಯ. ಕಳೆದ ತಿಂಗಳಿಗಿಂತ ಹಣದ ಓಟದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುವ ಸಾಧ್ಯತೆ. ಈ ತಿಂಗಳು ಹಣಕಾಸಿನಲ್ಲಿ ಜಾಣ್ಮೆಯಿಂದ ನಡೆದುಕೊಂಡರೆ ಭದ್ರತೆ ಹೆಚ್ಚಿಸಲು ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ,
ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಎಚ್ಚರಿಕೆ ಅವಶ್ಯಕ. ಮಾನಸಿಕ ಒತ್ತಡ ಹೆಚ್ಚಾದರೆ ಅದು ದೈಹಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಸಮತೋಲನವಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಅನುಸರಿಸುವುದು ಉತ್ತಮ. ಪಿತ್ತದ ತೊಂದರೆಗಳು, ಜಠರ ಸಮಸ್ಯೆಗಳು ಹೆಚ್ಚಾಗಬಹುದು. ಆಹಾರ ಕ್ರಮದಲ್ಲಿ ಸೂಕ್ಷ್ಮತೆ ವಹಿಸಬೇಕು. ಕುಳಿತು ಕೆಲಸ ಮಾಡುವವರಿಗೆ ಬೆನ್ನೆಲುಬಿನ ನೋವು ಅಥವಾ ಬೊಜ್ಜಿನ ಸಮಸ್ಯೆ ಎದುರಾಗಬಹುದು. ನಿಯಮಿತ ವ್ಯಾಯಾಮ ಅವಶ್ಯಕ. ಮಾನಸಿಕ ಶಾಂತಿ ಕಾಪಾಡಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡುವುದು ಉತ್ತಮ. ಶೀತ, ಹೈ ಬಿಪಿ ಅಥವಾ ಸಂಧಿವಾತದ ಸಮಸ್ಯೆ ಹೊಂದಿರುವವರು ಹೆಚ್ಚಿನ ಜಾಗೃತೆಯಿಂದ ಇರಬೇಕು. ಔಷಧೋಪಚಾರವನ್ನು ನಿರಂತರವಾಗಿ ಅನುಸರಿಸುವುದು ಅಗತ್ಯ. ವೈದ್ಯರ ಸಲಹೆ ಪ್ರಕಾರ ಆರೋಗ್ಯ ಪಾಲನೆ ಮಾಡಬೇಕು. ಈ ತಿಂಗಳು ಆರೋಗ್ಯದತ್ತ ಗಮನ ಹರಿಸಿದರೆ ತೊಂದರೆಗಳಿಲ್ಲದೆ ಸುಗಮ ಜೀವನ ಸಾಗಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ತಿಂಗಳು ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಮಾಧಾನವನ್ನು ಕಾಯ್ದುಕೊಳ್ಳಲು ಸಹನಶೀಲತೆ ಮುಖ್ಯ. ಕೆಲವೊಂದು ಅಹಂಕಾರದ ಸಮಸ್ಯೆಗಳು ಅಥವಾ ತಪ್ಪು ಅರ್ಥೈಸಿಕೊಳ್ಳುವ ಸಂದರ್ಭಗಳು ಎದುರಾಗಬಹುದು. ಆದ್ದರಿಂದ ಸಂವಹನ ಸ್ಪಷ್ಟವಾಗಿರಬೇಕು. ಕೌಟುಂಬಿಕ ಜೀವನ, ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಲು ಸಹಾನುಭೂತಿ ಮತ್ತು ಸಹಕಾರ ಅಗತ್ಯ. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಲು ಈ ತಿಂಗಳು ಸೂಕ್ತ. ಆರ್ಥಿಕ ವಿಷಯಗಳಲ್ಲಿ ಕುಟುಂಬದೊಳಗಿನ ಅಸಮಾಧಾನ ಮೂಡಬಹುದಾದ್ದರಿಂದ ಎಲ್ಲರ ಅಭಿಪ್ರಾಯ ಗಮನಿಸಲು ಪ್ರಯತ್ನಿಸಬೇಕು. ವೀಕ್ಷಕರೇ, ನಿಮ್ಮ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಮತ್ತು ಒಡನಾಟ ಅಗತ್ಯ. ಅಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಪ್ರೇಮ ಸಂಬಂಧದಲ್ಲಿ ಚಿಕ್ಕ ತಪ್ಪು ಅರ್ಥೈಸಿಕೊಳ್ಳುವಿಕೆ ಸಂಭವಿಸಬಹುದು. ಹಾಗಾಗಿ ಶಾಂತಿಯುತವಾಗಿ ಮಾತುಕತೆ ಮಾಡುವುದು ಉತ್ತಮ. ಇದುವರೆಗೆ ಸಂಬಂಧದಲ್ಲಿ ಬದ್ಧತೆ ತೋರದವರಿಗೆ ಈ ತಿಂಗಳು ನಿರ್ಧಾರ ಮಾಡುವ ಸಮಯ. ಈ ತಿಂಗಳು ಸಂಬಂಧಗಳನ್ನು ಬಲಪಡಿಸಲು ಸಹನೆ ಮತ್ತು ತಾಳ್ಮೆ ಮುಖ್ಯ. ಇನ್ನು ವೀಕ್ಷಕರೇ, ನೀವು ಈ ತಿಂಗಳು ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚಿನ ಒತ್ತು ನೀಡುವುದು ಅಗತ್ಯ. ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಸ್ಥಿರತೆ ದೊರಕಲು ನಿತ್ಯ ಧ್ಯಾನ, ಜಪ ಮತ್ತು ಪೂಜಾ ಆಚರಣೆ ಅನುಸರಿಸಬೇಕು. ಶನಿ ಮತ್ತು ಗುರು ಗ್ರಹಗಳ ಪ್ರಭಾವದಿಂದ ಕರ್ಮಫಲದ ಪ್ರಭಾವ ಹೆಚ್ಚು ಕಾಣಬಹುದು. ಆದ್ದರಿಂದ ಸಾತ್ವಿಕತೆ, ಧರ್ಮಪಾಲನೆ ಮತ್ತು ಸಜ್ಜನರೊಂದಿಗೆ ಸಂಪರ್ಕ ಬೆಳೆಸುವುದು ಒಳಿತು. ವೀಕ್ಷಕರೇ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 10 ನಿಮಿಷ ಧ್ಯಾನ ಮಾಡುವುದು. ಶನಿವಾರದಂದು ಶನಿದೇವರಿಗೆ ಎಣ್ಣೆ ಅಭಿಷೇಕ ಮತ್ತು ಶನಿದೇವ ಆರಾಧನೆ ಮಾಡುವುದು. ಗುರುವಾರದಂದು ಬನಸಿದ್ಧಿ ಅಥವಾ ದತ್ತಾತ್ರೇಯ ದೇವರ ಆರಾಧನೆ ಮಾಡುವುದು. ಹಿರಿಯರ ಆಶೀರ್ವಾದ ಪಡೆಯುವುದು. ವೀಕ್ಷಕರೇ, ಪ್ರತಿದಿನವೂ ನೀವು ಶನಿ ಗ್ರಹದ ಶಾಂತಿಯಾಗಾಗಿ ಆಯುಷ್ಯಂ ಶನೈಶ್ಚರಾಯ ನಮಃ ದಿನಕ್ಕೆ 108 ಬಾರಿ ಜಪಿಸುವುದು ಒಳಿತು. ಮತ್ತು ಬುದ್ಧಿವರ್ಧನೆ ಮತ್ತು ಮನಶಾಂತಿಗಾಗಿ ನಮೋ ಭಗವತೆ ವಾಸುದೇವಾಯ ದಿನಕ್ಕೆ 21 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಈ ತಿಂಗಳು ಸೇವಾ ಮನೋಭಾವದಿಂದ ಸಮಾಜಕ್ಕೆ ಸಹಾಯ ಮಾಡುವುದರಿಂದ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ದೇವಾಲಯ ಭಟನೆ, ನದಿ ತೀರದಲ್ಲಿ ದಾನ ಧರ್ಮ ಮಾಡುವುದು, ಹಸಿವಿನವರಿಗೆ ಆಹಾರ ಒದಗಿಸುವುದು ಪುಣ್ಯಫಲವನ್ನು ಹೆಚ್ಚಿಸುತ್ತದೆ. ಈ ತಿಂಗಳ ನಿಮ್ಮ ಶುಭ ಸಂಖ್ಯೆ 8. ಈ ಸಂಖ್ಯೆಯ ಪ್ರಭಾವ ಈ ತಿಂಗಳು ನಿಮಗೆ ಹೆಚ್ಚು ಶ್ರೇಯಸ್ಕರವಾಗಿರಬಹುದು. ನಿರ್ಧಾರ ತೆಗೆದುಕೊಳ್ಳುವಾಗ ಈ ಸಂಖ್ಯೆಯನ್ನು ಲಕ್ಕಿ ಸಂಖ್ಯೆಯಾಗಿ ಪರಿಗಣಿಸಬಹುದು. ಮತ್ತೆ ವೀಕ್ಷಕರೇ, ಈ ತಿಂಗಳಲ್ಲಿ ನಿಮ್ಮ ಶುಭ ಬಣ್ಣ ನೀಲಿ. ಈ ಬಣ್ಣವು ಶಾಂತಿ, ಮನೋಸ್ಥಿರತೆ ಮತ್ತು ಸಮತೋಲನವನ್ನು ತರುತ್ತದೆ. ಪ್ರಮುಖ ಕಾರ್ಯಗಳಿಗೆ ಈ ಬಣ್ಣವನ್ನು ಬಳಸಲು ಪ್ರಯತ್ನಿಸಿ. ವೀಕ್ಷಕರೇ, ಈ ತಿಂಗಳ ನಿಮ್ಮ ಶುಭ ಸಮಯ ಬೆಳಗ್ಗೆ 8:15 ರಿಂದ 10:45 ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಈ ವೇಳೆಯಲ್ಲಿ ಧ್ಯಾನ ಅಥವಾ ಶುಭ ಕಾರ್ಯಗಳನ್ನು ನಡೆಸಲು ಒಳ್ಳೆಯ ಫಲಪ್ರಾಪ್ತಿಯಾಗಬಹುದು. ವೀಕ್ಷಕರೇ, ಈ ತಿಂಗಳ ನಿಮ್ಮ ಶುಭ ದಿನಗಳು 4, 9, 17, 25. ಈ ದಿನಗಳಲ್ಲಿ ನೀವು ಶುಭ ಕಾರ್ಯಗಳನ್ನು ನಡೆಸಬಹುದು. ಹೊಸ ಯೋಜನೆಗಳು ಅಥವಾ ಹೊಸ ಪ್ರಯತ್ನಗಳನ್ನು ಈ ದಿನಗಳಲ್ಲಿ ಆರಂಭಿಸುವುದು ಲಾಭದಾಯಕ. ಈ ತಿಂಗಳು ತಾಳ್ಮೆ ಮತ್ತು ಚಾತುರ್ಯದಿಂದ ಕಾರ್ಯನಿರ್ವಹಿಸುವುದರಿಂದ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. ವೀಕ್ಷಕರೇ, ಈ ರೀತಿಯಾಗಿ ಏಪ್ರಿಲ್ ತಿಂಗಳ ಕುಂಭರಾಶಿಯವರ ತಿಂಗಳ ಭವಿಷ್ಯ ಎಂಬುದು ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಪ್ರತಿಯೊಂದು ನಿಮ್ಮ ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಎಲ್ರಿಗೂ ಸಹ ಈ ತಿಂಗಳು ಶುಭವಾಗಲಿ.